ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಫೆಬ್ರವರಿ 12 ಭಾರತಾದ್ಯಂತದ ಕಾರ್ಮಿಕರ ಮುಷ್ಕರ. ನಾನು ರೆಡಿಯಾಗಿ ಕಾರ್ಮಿಕರ ಮುಷ್ಕರಕ್ಕೆ ಜಾಯ್ನ್ ಆಗೋ ಅಂದ್ಬಿಟ್ಟು ಹೋದೆ. 9:15 ಹೋದೆ. ಆಗಾಗ ಎಲ್ಲ ಬಂದು ಜಾಯ್ನ್ ಆಯ್ತಾಯಿದ್ರು ಮೀನಂಗಡಿ ಮುಂದೆ, ಹಳೆ ಬ್ರಿಡ್ಜ್ ಹತ್ರ. ನಾನು ನಮ್ಮ ಫ್ರೆಂಡ್ಗೆಲ್ಲ ಫೋನ್ ಮಾಡಿದೆ, ಎಲ್ಲರನ್ನೂ ಕರೆಸಿದೆ. ಎಲ್ಲರೂ ಬಂದ್ರಪ್ಪ, ಕಾರ್ಮಿಕರ ಮುಷ್ಕರ ನಮ್ಮ ನಂಜನಗೂಡಿಂದ ಮೈಸೂರು ಗಂಟ ರ್ಯಾಲಿ ಇದೆ, ಬೈಕ್ ರ್ಯಾಲಿ. ಎಲ್ಲರೂ ಬಂದ್ರಪ್ಪ ನಮ್ಮ ನೆಸ್ಲೆ ಹುಡುಗರೆಲ್ಲ ಅಂದ್ಬಿಟ್ಟು ಎಲ್ಲರನ್ನೂ ಫೋನ್ ಮಾಡಿ ಕರೆದೆ. ಎಲ್ಲರೂ ಬಂದು ಜಾಯ್ನ್ ಆದರು. ನಮ್ಮ ಮುದ್ದು ಕೃಷ್ಣನ್ ಮತ್ತು ಆಕಾಶ್ ಸರು ಎಲ್ಲರೂ ಸೇಫ್ಟಿಯಾಗಿ ಹೋಗಿ ಹೆಲ್ಮೆಟ್ ಹಾಕೊಳ್ಳಿ, ಯಾವುದೇ ರೀತಿ ಅತಾಚುರ್ಯ ಕಾರ್ಯ ಮಾಡಬೇಡಿ ಅಂದ್ಬಿಟ್ಟು ಎಲ್ಲರಿಗೂ ಹೇಳಿ ಬೈಕ್ ರ್ಯಾಲಿ ಶುರು ಮಾಡಿದ್ನು. ನಮ್ಮ ನಂಜನಗೂಡಿಂದ ಮೈಸೂರು ಟೌನ್ 4 ಗಂಟೆ ಬೈಕ್ ರ್ಯಾಲಿ ಇತ್ತು. ಪೊಲೀಸವರು ಎಲ್ಲ ನಮಗೆ ಸಾಥ್ ಕೊಡ್ತಿದ್ರು, ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಕೇಂದ್ರ ಸರ್ಕಾರ ಮಾಡಿರೋ 4 ಲೇಬರ್ ಕೋಡ್ಗಳನ್ನು ಹಿಂಪಡೀರಿ ಅಂದ್ಬಿಟ್ಟು ಭಾರತಾದ್ಯಂತ ಮುಷ್ಕರ ಏರ್ಪಡಿಸಲಾಗಿತ್ತು ಇವತ್ತು. ಆಮೇಲೆ ಕನಿಷ್ಠ ವೇತನ 30,000 ಮಾಡಿ ಕಾರ್ಮಿಕರಿಗೆ ಅಂದ್ಬಿಟ್ಟು ಎಲ್ಲರೂ ಒಗ್ಗೂಡಿ ಎಲ್ಲರೂ ಇವತ್ತು ಕಾರ್ಮಿಕರ ಮುಷ್ಕರ ಮಾಡುತ್ತಿದ್ನು. ನಮ್ಮ ನಂಜನಗೂಡಲ್ಲಿ ಕಾರ್ಖಾನೆಯಲ್ಲಿರುವ ಯೂನಿಯನ್ ಮೆಂಬರ್ಗಳ್ಸು ಲೀಡರ್ಗಳು ಎಲ್ಲರೂ ಬೈಕ್ ರ್ಯಾಲಿಗೆ ಜಾಯ್ನ್ ಆಗಿ ಬಾವುಟ ಹಾಕ್ಕೊಂಡು ಕಾರ್ಮಿಕರ ಒಗ್ಗಟ್ಟನ್ನು ಎಲ್ರಿಗೂ ತೋರಿಸ್ತಾ ಎಲ್ಲರೂ ಬೈಕಲ್ಲಿ ಬಾವುಟ ಆ್ಯಂಡು ನಮ್ಮ ಯೂನಿಯನ್ ಬೋರ್ಡ್ಗಳು ಎಲ್ಲನೂ ಹಾಕ್ಕೊಂಡು ಟೌನಲ್ಲಿ ಕಡೆ ಹೊರಟೋ, ನಾ ಮುಂದೆ ತಾ ಮುಂದೆ ಅಂದ್ಬಿಟ್ಟು. ನಾನು ಅವ್ರ ಜೊತೆನೂ ಹೊರಟೆ, ನನ್ನ ಗಾಡಿ ತಗೊಂಡು ಬೋರ್ಡ್ ಹಾಕ್ಕೊಂಡು. ನಾನು ನಮ್ಮ ಹುಡುಗರೆಲ್ಲ ಟೌನಲ್ಲಿ ಬಂದು ಎಲ್ಲ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೋ. ಡಿಸ್ಕಷನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲಿಂದ ಗಾಂಧಿ ವೃತ್ತದಿಂದ ಟೌನಲ್ಲಿಂದ ಹೊರಡಬೇಕಾಯಿತು. KR ಹಾಸ್ಪಿಟ್ಲ್ ರೋಡು ಬಾವುಟ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ನಮ್ಮ ಹುಡುಗರೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಎಲ್ಲ ಫ್ಯಾಕ್ಟ್ರಿಯವರು ನೌಕರರೆಲ್ಲ ಬಂದಿದ್ದರು. ಎಲ್ಲ ಕಾರ್ಮಿಕರ ಮುಷ್ಕರಕ್ಕೆ ಎಲ್ಲರೂ ಬಂದಿದ್ದರು. KR ಹಾಸ್ಪಿಟ್ಲ್ ರೋಡ್ ಬಳಸ್ಕೊಂಡು ಪುನಃ ನಾವು ಟೌನಲ್ಲಿ ಸಭೆ ಇರುತ್ತೆ. ಪುನಃ ಅಲ್ಲಿಗೆ ಎಲ್ಲ ನೌಕರೆಲ್ಲ ಸೇರಿ ಅಲ್ಲಿ ಯೂನಿಯನ್ ಸಭೆ ಇರುತ್ತೆ. ಏನು ಹೇಳ್ತಾರೆ ಎಲ್ಲನೂ ಕೇಳಬೇಕು. ಈಗೆಲ್ಲ ಹೋಗೋದಕ್ಕೆ ಹೊರಟ್ನೋ. ಎಲ್ಲ ಬಾವುಟಗಳು ಬೋರ್ಡ್ಗಳು ತಗೊಂಡು ಹೊರಟೋ. ಎಲ್ಲ ನಿಧಾನಕ್ಕೆ ಹೊರಟೋ. ಮುಂದೆ ಎಲ್ಲ ಘೋಷಣೆಗಳು, ಈ ಪೇಪರ್ಲಿರೋ ಘೋಷಣೆನೆಲ್ಲ ಕೂಗ್ದು ಮೊದಲೇ ಎಲ್ಲ ಹೇಳಿದರು ನಮಗೆ. ನಮ್ಮ ಲೀಡರ್ಸ್ಗಳು, ಯೂನಿಯನ್ ಸಂಸ್ಥಾಪಕರಾದ ಚಂದ್ರಶೇಖರ ಮೇಟಿ ಸರ್ ಅವರೆಲ್ಲ ಮೊದಲೇ ಹೇಳಿದರು, ಈ ಥರನೇ ಘೋಷಣೆ ಕೂಗಬೇಕು ಅಂತ. ಎಲ್ಲರೂ ಈ ಥರನೇ ಘೋಷಣೆ ಕೂಗ್ಕೊಂಡು ಎಲ್ಲ ಹೊರಟ್ನೋ ರೋಡಲ್ಲಿ. ಎಲ್ಲ ನಮ್ಮ ನೆಸ್ಲೆದು ಬೋರ್ಡು ಎಲ್ಲ ಹಾಕ್ಕೊಂಡು ಎಲ್ಲ ಹೊರಟ್ನೋ. ಎಲ್ಲ ನಿಧಾನಕ್ಕೆ ಘೋಷಣೆ ಕೂಗ್ಕೊಂಡು ಎಲ್ಲ ವರ್ಕರ್ಗಳು, ಎಲ್ಲ ಫ್ಯಾಕ್ಟ್ರಿ ಕಾರ್ಮಿಕರೆಲ್ಲ ಬಂದಿದ್ದರು. ಎಲ್ಲ ಘೋಷಣೆಗಳ ಕೂಗ್ಕೊಂಡು ಎಲ್ಲ ನಿಧಾನಕ್ಕೆ ಹೊರಟ್ನೋ. ಯಾವುದೇ ರೀತಿ ಅತಾಚುರ್ಯ ಆಗಬಾರ್ದು ಅಂತ ಪೊಲೀಸವರು, ಮಿಲ್ಟ್ರಿ ಅವರು ಎಲ್ಲನೂ ಹಾಕಿದರು. ನಾನು ನಮ್ಮ ಫ್ರೆಂಡ್ಗಳು ಎಲ್ಲ ಜೊತೆಲಿ ಹೊರಟ್ನೋ. ಎಲ್ಲ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಎಲ್ಲ ಹೊರಟೋ. ಕೆಲವರು ಫ್ರೆಂಡ್ಗಳು ಉಳ್ಕೊಂಡಿರೋ ಬಂದು ಪುನಃ ಜಾಯ್ನ್ ಆದರು. ಎಲ್ಲ ನಮ್ಮ ಗ್ರೂಪ್ಗೆ ಎಲ್ಲರೂ ಬಂದು ಜಾಯ್ನ್ ಆದರು. ಅಲ್ಲಿಂದ ಘೋಷಣೆಗಳ ಕೂಗ್ಕೊಂಡು ಎಲ್ಲರೂ ಹೊರಟ್ನೋ. ಪುನಃ ಟೌನ್ ಹಾಲ್ಗೆ ಬಂದೋ. ಎಲ್ಲ ಅಲ್ಲಿ ಮಾಮೂಲಿ ಎಲ್ಲರದ್ದು ಸಭೆ ಇತ್ತು. ಮೈಸೂರು ಸಿಟಿ ಒಳಗೆ ಹೋಗ್ತಿದ್ರೆ ಸುತ್ತಮುತ್ತ ಇಲ್ಲರ ಜನಗಳೆಲ್ಲ ನಮ್ಮನ್ನೇ ನೋಡ್ತಿದ್ರು, ನಾವು ಸ್ಟ್ರೈಕ್ ಮಾಡೋದನ್ನೇ. ಕೇಂದ್ರ ಸರ್ಕಾರ ಮಾಡಿರೋ 4 ಲೇಬರ್ ಕೋಡ್ಗಳು ಅವೆಲ್ಲ ಮಾಲೀಕರ ಪರವಾಗಿ ಇದೆ, ಕಾರ್ಮಿಕರ ಪರವಾಗಿ ಯಾವುದೂ ಇಲ್ಲ ಅಂತ ಇವತ್ತು ಭಾರತ ಮುಷ್ಕರವನ್ನು ಏರ್ಪಡಿಸಿದರು. ಎಲ್ಲ ರೀತಿ ಸಪೋರ್ಟು ನಮ್ಗೆ ಸಿಕ್ತು. ಎಲ್ಲ ರ್ಯಾಲಿ ಎಲ್ಲ ಮುಗಿಸ್ಕೊಂಡು ಟೌನ್ ಹಾಲ್ ಕಡೆ ಬಂದೋ. ಗಾಂಧಿ ವೃತ್ತ ಕಡೆ ಅಲ್ಲಿ ಸಭೆ ಇಟ್ಕೊಂಡಿದ್ರು, ಕಾರ್ಮಿಕರ ಸಭೆನ.
ಎಲ್ಲ ಬಂದು ಭಾಷಣ ಮಾಡ್ತಿದ್ರು. ಕಾರ್ಮಿಕರ ವಿರೋಧಿ ಕಾಯ್ದೆಗಳನ್ನು ಎಲ್ಲನೂ ಕಾರ್ಮಿಕರಿಗೆ ತಿಳಿಸ್ಪಡ್ತಿದ್ರು. ಅಲ್ಲಿ ಬಂದಿರೋರೆಲ್ಲ ಎಲ್ಲರೂ ಆಶಾ ಕಾರ್ಯಕರ್ತರು ಎಲ್ಲರೂ ಬಂದಿದ್ದರು. ಕಾರ್ಮಿಕರೆಲ್ಲ ಒಕ್ಕೂಡಿ ಎಲ್ಲರೂ ಬಂದಿದ್ದರು. ನೋಡ್ತಾ ನಮ್ಮ ಫ್ರೆಂಡ್ ಒಬ್ಬ ತಪ್ಪಿಸ್ಕೊತು ಎಲ್ಲಿದ್ದಾನೆ ಅಂತ ನೋಡಿದ್ರೆ ಹುಡುಗಿರು ಮಾತಾಡ್ತಾ ಕುಂತವನೆ. ಕೊನೆಯದಾಗಿ ನಮ್ಮ ಚಂದ್ರಶೇಖರ ಮೇಟಿ ಸರ್ ಅವರು ಕಾರ್ಮಿಕರ ಕಾಯ್ದೆಗಳು ಎಲ್ಲನೂ ಹೇಳಿದ್ರು. ಏನೇನು ರೀತಿ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲರೂ ಕಾರ್ಮಿಕರು ಇದ್ರವರು ಹೇಳಿದ್ರು. ಎಲ್ಲ ನಮ್ಮ ಫ್ರೆಂಡ್ಗಳೆಲ್ಲ ಜೊತೆ ಸೇರಿಕೊಂಡು ಎಲ್ಲನೂ ಯಾರ್ಯಾರು ಏನೇನು ಅಂತಾರೆ ಎಲ್ಲನೂ ಕೇಳಿಸ್ಕೊಂಡು ಕೊನೆಯದಾಗಿ ನಮ್ಮ ಚಂದ್ರಶೇಖರ ಮೇಟಿ ಸರ್ ನಮ್ಮ ಸಂಸ್ಥಾಪಕರು ಅವರು ಹೇಳಿದ್ದನ್ನು ಕೇಳಿಸ್ಕೊಂಡು ಕೊನೆಯದಾಗ ಎಲ್ಲರೂ ಫ್ರೆಂಡ್ಗಳ ಸೇರಿ ಸೈನ್ ಮಾಡಿ ನಾವು ಬಂದಿದ್ದೋ ಅಂದ್ಬಿಟ್ಟು ಕೊನೆಯದಾಗಿ ಮನೆ ಕಡೆ ಹೊರಟು. ಟೌನ್ ಸಿಟಿ ಎಲ್ಲ ನೋಡ್ಕೊಂಡು ಮನೆ ಕಡೆ ಹೊರಟು. ಪ್ಲೀಸ್ ಫ್ರೆಂಡ್ ಎಲ್ಲ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ.